ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಾಕ್ಸ್ ಸಂಗೀತ. ಸೊ ಇವತ್ತಿನ ಈ ವಿಡಿಯೋ ನನಗೆ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿರುವಂಥ ವಿಡಿಯೋ ಇದು. ಸೊ ಏನಾಗುತ್ತೆ ಏನು ಅಂತಲ್ಲ, ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಹಾಗೆ ನನ್ನ ಬೆಸ್ಟ್ ಫ್ರೆಂಡ್ ರಕ್ಷಣ್ ಬರ್ಡೇ ನಾಳೆ ಇರೋದು, ಅಂದರೆ ಮಾರ್ಚ್ 18th. ಇವತ್ತು ಮಾರ್ಚ್ 17th. ಸೊ ನಾಳೆ ಇನ್ನೊಂದು 2 ಅವರಲ್ಲೇ ಅವ್ರ ಬರ್ಡೇ ಸ್ಟಾರ್ಟ್ ಆಗುತ್ತೆ. ಸೊ ಟೈಮ್ ಬಂದು ಇವಾಗ ಆಲ್ಮೋಸ್ಟ್ 10:15 ಆಗಿ ಬಂದಿದೆ. ಸೊ ನಾನು ಇವಾಗ ಊಟ ಎಲ್ಲ ಮಾಡಿಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಪ್ರತಿ ವರ್ಷವೂ ಅಷ್ಟೇ ಬರ್ಡೇ ಅಂತಿದ್ದಾಗ ತುಂಬ ಬೇಗನೆ ಗಿಫ್ಟ್ಸ್ ಎಲ್ಲ ರೆಡಿ ಮಾಡ್ತಿದ್ದೆ, ಪ್ಯಾಕ್ ಮಾಡಿ ಇಟ್ಬಿಟ್ಟಿರ್ತಿದ್ದೆ ನಾನಂತೂ. ಬಟ್ ಈ ಸತಿ ಸಿಕ್ಕಾಪಟ್ಟೆ ಹೆಕ್ಟಿಕ್ ಶೆಡ್ಯೂಲ್ ಇದೆ ಅಂತಲೇ ಹೇಳ್ಬೋದು. ಬೋರ್ಡ್ಸ್ ಎಲ್ಲ ನಡೀತಿದೆ, ಆಮೇಲೆ ಫ್ಯಾಮ್ಲೀಲಿ ಫಂಕ್ಷನ್ಸ್ ಅದು ಇದು ಅಂತ ಸಿಕ್ಕಾಪಟ್ಟೆ ಇದೆ ಮನೇಲಂತೂ. ಸೊ ಅದರಿಂದ ಒಂದು ಸ್ವಲ್ಪ ನನಗೆ ಬಿಡು ಸಿಗ್ತಿಲ್ಲ ಎಲ್ಲೂ, ಮತ್ತು ಮನೇಲಿ ಜನನೂ ಜಾಸ್ತಿ ಇರ್ತಾರೆ, ಎಕ್ಸಾಮ್ಸ್ ಕೂಡ ಇದೆ. ಸೊ ಇದೆಲ್ಲದರಿಂದ ಮತ್ತು ಅದರೊಳಗೆ ಯೂಟ್ಯೂಬ್ ಕೂಡ ಮೇಂಟೈನ್ ಮಾಡಬೇಕು. ಸೊ ಒಂದು ಸ್ವಲ್ಪ ಟೈಮ್ ಆ ಕಡೆ ಈ ಕಡೆ ಆಗಿತ್ತು. ಸೊ ಬಟ್ ಆದ್ರೂ ಬಿಡಲ್ಲ, ಖಂಡಿತವಾಗ್ಲೂ ಮಾಡ್ತೀನಿ, ಎಷ್ಟೇ ನೈಟ್ ಆದ್ರೂ ಮಾಡಬೇಕು ಅಂತ ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿರೋದು. ಸೊ ಹೋದ್ಸತಿ ಕೂಡ ಅಷ್ಟೇ ಅವಳ ಬರ್ಡೇ ಪ್ರಿಪ್ರೇಷನ್ ಬ್ಲಾಗ್ಸ್ ಎಲ್ಲ ಮಾಡಿದ್ದೆ ನಾನು. ಯಾರಾದರೂ ಚೆಕ್ ಮಾಡಿಲ್ಲ ಅಂದರೆ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಸೊ ಇವತ್ತು ನಾನು ಇನ್ನೂ ಆ್ಯಕ್ಚುಲಿ ಗಿಫ್ಟ್ನ ವ್ರ್ಯಾಪ್ ಮಾಡಿಲ್ಲ, ಎಲ್ಲ ತರಿಸೆಲ್ಲ ಇಟ್ಟಿದ್ದೀನಿ, ವ್ರ್ಯಾಪ್ ಮಾಡಿಲ್ಲ ಅಷ್ಟೇ. ಮತ್ತು ಈ ಒಂದು ಪ್ರೊಸೀಜರಲ್ಲಿ ನನಗೆ ಏನೇನೆಲ್ಲ ಎಡ್ವರ್ಟ್ ಆಯಿತು ಏನು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಸ್ವಲ್ಪ ವಿಡಿಯೋನ ಫಾಸ್ಟಾಗಿ ಮಾಡ್ತೀನಿ, ನಿಮಗೆ ಬೋರ್ ಆಗಬಾರ್ದು ಅಂತ. ಏನೇನು ತಂದಿದ್ದೀನಿ ಏನು ಅಂತ ಕೂಡ ನಿಮ್ಗೆ ತೋರಿಸ್ತೀನಿ. ಹಾಗೆ ಪ್ರತಿ ವರ್ಷವೂ ಅಷ್ಟೇ ಏನಾದರೂ ಒಂದು ಕೊಡುವಾಗ ಒಂದೊಂದು ರೀಸನ್ ಇಟ್ಕೊಂಡು ಕೊಡ್ತೀನಿ ನಾನು. ಆ ರೀಸನ್ಸ್ನ ಕೂಡ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತೀನಿ. ಸೊ ಫಸ್ಟು ನಾನು ಏನು ಗಿಫ್ಟ್ ತಂದಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ನಾನು ತಂದಿರೋಂಥ ಗಿಫ್ಟ್ ಬಂದು ಇದು. ಸೊ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ, ಸ್ವಲ್ಪ ಬೆಳಕು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ನೋಡಿ, ಕಂಪ್ಲೀಟಾಗಿ ಈ ಥರ ಇದೆ. ಸೊ ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಇದು ಮೇಕಪ್ ಕಿಟ್ಟು. ಸೊ ನನಗೆ ಇದು ಪರ್ಸ್ನಲಿ ಯಾಕೆ ತೊಗೋಬೇಕು ಅಂತ ಅನ್ನಿಸ್ತು ಅಂತಂದರೆ, ಪ್ರತಿ ವರ್ಷವೂ ಅಷ್ಟೇ, ಈಗ ಹೋದ ವರ್ಷವೂ ನಾನು ಅವಳಿಗೆ ಕೆಲವೊಂದು ಗಿಫ್ಟ್ ಕೊಟ್ಟಿದ್ದೆ. ಒಂದು ಮಗ್ ಕೊಟ್ಟಿದ್ದೆ, ಆ ಮಗ್ಗಲ್ಲಿ ಏನೇ ವಾಟರ್ ಹಾಕಿದ್ರೆ ಏನು ಹಾಕಿದ್ರೂ ನಮ್ಮಿಬ್ಬರು ಫೋಟೋ ಬರ್ತಿತ್ತು. ಇನ್ನೂ ಒಂದು ನಾನು ಪ್ಲ್ಯಾಂಟ್ ಕೊಟ್ಟಿದ್ದೆ, ಅಂದರೆ ಅದು ವಾಸ್ತು ಗಿಡ ಅಂತ ಹೇಳ್ತಾರೆ. ಸೊ ಅದನ್ನ ತುಂಬ ವೆಲ್ ವಿಷಸ್ಗೆ ಕೊಡಬೇಕು ಅಂತ ಆ ಥರ ಕೊಡೋದು. ಸೊ ನನಗೆ ಪರ್ಸ್ನಲಿ ಆಸೆ ಇತ್ತು ಅದನ್ನ ಯಾವಾಗಾದರೂ ಕೊಡಬೇಕು ಅಂತ. ಸೊ ಹೋದ ಸತಿ ಕೊಟ್ಟಿದ್ದೆ. ಬಟ್ ಈ ಸತಿ ನಾನು ಅವಳಲ್ಲಿ ಅಬ್ಸರ್ವ್ ಮಾಡಿದ್ದು ಏನಂದರೆ, ಸಿಕ್ಕಾಪಟ್ಟೆ ಅವಳು ಯೂಟ್ಯೂಬ್ ಬಗ್ಗೆ ಪ್ಯಾಷನೇಟ್ ಆಗಿದ್ದಾಳೆ. ನೀವು ಅವಳನ್ನ ಒಂದು ಡೈಲಿ ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ವಿಡಿಯೋದಲ್ಲಿ ನೋಡ್ಬೋದು ಅಷ್ಟೇ. ಬಟ್ ನಾನು ಇಡೀ ದಿನ ನೋಡ್ತಿರ್ತೀನಿ. ಅವಳು ಆಸೆಗಳಾಗಿರಲಿ ಪ್ರತಿಯೊಂದು ಹೇಗೆ ಹೇಳ್ಕೊತಿರ್ತಾಳೆ, ಏನು ಯೂಟ್ಯೂಬಲ್ಲಿ ಹೇಗೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದ ವೀಡಿಯೋಸ್ನೆಲ್ಲ ಕೇಳುವಾಗ ನನಗೆ ಖುಷಿಯಾಗುತ್ತೆ. ಸೊ ನನಗನ್ಸಿದ್ದು ತುಂಬ ಬೇರೆ ಏನೇ ಕೊಡೋದಕ್ಕಿಂತ ಜಾಸ್ತಿ ಅವಳಿಗೆ ಯೂಟ್ಯೂಬ್ ರಿಲೇಟೆಡ್ ಯಾವ್ದು ಹೆಲ್ಪ್ ಆಗುತ್ತೆ ಅದು ಕೊಟ್ಟರೆ ಇನ್ನೂ ಖುಷಿ ಪಡ್ತಾಳೆ ಅಂತ ನನಗನ್ನಿಸ್ತು. ಡೆಫಿನೆಟ್ಲಿ ನಾನು ಏನು ಕೊಟ್ಟರು ಅವಳು ಖುಷಿಯಿಂದ ಇಸ್ಕೊತಾಳೆ ಅದನ್ನ. ಬಟ್ ಆದರೂ ಅವಳಿಗೆ ಹೆಲ್ಪ್ ಆದರೆ ನನಗೆ ಇನ್ನೂ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಸೊ ನನಗೆ ಮೇಕಪ್ ಕಿಟ್ ಕೊಡಬೇಕು ಅಂತ ಅನ್ನಿಸ್ತು ಅವಳಿಗೆ. ಯಾಕಂದರೆ ಮೇಕಪ್ ಕಿಟ್ ಇಲ್ಲ ಅವಳ ಹತ್ರ, ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಇದೆ. ಬಟ್ ಅದನ್ನೆಲ್ಲ ಪ್ರಾಪರಾಗಿ ಇಟ್ಕೊಂಡು ಪ್ರತಿ ಸತಿನೂ ಅಷ್ಟೇ ಯಾವುದೇ ಒಂದು ಡ್ರೆಸ್ ಆಗಿರಲಿ ಏನೇ ಆಗಿರಲಿ ಅವಳೆಲ್ಲ ಎಲ್ಲ ವೀಡಿಯೋಸಲ್ಲೂ ತಿಳಿಸೋದನ್ನೇ ಅಲ್ವಾ, ಯಾವುದೇ ಡ್ರೆಸ್ ಆಗಿದ್ರೂ ಅದನ್ನ ನಾವು ಹೇಗೆ ಸ್ಟೈಲ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಂತ. ಸೊ ಅದೇ ಥರ ಯಾವುದೇ ಮೇಕಪ್ ಆಗಿರಲಿ ಏನೇ ಪ್ರಾಡಕ್ಟ್ಸ್ ಆಗಿರಲಿ ಅದನ್ನೆಲ್ಲ ಹೇಗೆ ವೆಲ್ ಆರ್ಗನೈಸ್ ಮಾಡಿ ಅಂತ ಹೇಗೆ ಅದನ್ನ ನಿಮ್ಗೆ ಅವಳು ತೋರಿಸ್ಕೊಡ್ತಾಳೆ ನೋಡಿ. ಬೇಕಂದರೆ ಅದನ್ನ ತೋರಿಸ್ಕೊಡ್ಬೇಕು ಅಂತಲೇ ನಾನು ಇದನ್ನ ಪರ್ಚೇಸ್ ಮಾಡಿರೋದು. ಸೊ ಇದನ್ನ ಹಾಗೆ ಪರ್ಚೇಸ್ ಮಾಡಿಲ್ಲ, ಇದರೊಳಗೆ ಕೆಲವೊಂದಿಷ್ಟು ಸಾಮಾನ ಕೂಡ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಫಸ್ಟ್ ಬರೀ ಈ ಒಂದು ಮೇಕಪ್ ಕಿಟ್ನ ಕೊಡೋಣ ಅಂತ ಅಂದ್ಕೊಂಡೆ. ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಅವಳಿಗೆ ಕೂಡ ತೋರಿಸಿ ಅವಳಿಗೆ ಹೇಗೆ ಅನಿಸ್ತು ಅಂತ ತಿಳಿಸಿ ನಿಮಗೆ ಬೇಕಂದರೆ ಪ್ರಾಡಕ್ಟ್ ಲಿಂಕ್ ಕೊಡ್ತೀನಿ. ಸೊ ನಾನು ಆನ್ಲೈನಲ್ಲೇ ತೊಗೊಂಡಿದ್ದು. ಸೊ ಇದಕ್ಕೆ ಲಾಕ್ ಸಿಸ್ಟಮ್ ಎಲ್ಲ ಇದೆ. ಸೊ ಒಂಥರ ಪರ್ಫೆಕ್ಟಾಗಿ ಅಫಿಷಿಯಲಾಗಿ ಮೇಕಪ್ ಕಿಟ್ಸ್ ಹೇಗೆ ಮೇಕಪ್ ಮಾಡೋರೆಲ್ಲ ಆರ್ಟಿಸ್ಟ್ ಎಲ್ಲ ಯೂಸ್ ಮಾಡ್ತಾರೆ, ಸೊ ಅದೇ ಥರ ಇದೆ. ಸಿಕ್ಕಾಪಟ್ಟೆ ಸ್ಪೇಸ್ ಎಲ್ಲ ಇದೆ. ಒಂದು ಸತಿ ತೋರಿಸ್ತೀನಿ ನಿಮಗೂ ಕೂಡ. ಸೊ ನಾನು ಇದರೊಳಗೆ ಒಂದು ಕೆಲವೊಂದಿಷ್ಟು ಸಾಮಾನು ಕೂಡ ಇಟ್ಟಿದ್ದೀನಿ, ಅವಳಿಗೆ ಕೊಡೋದು ತೋರಿಸ್ತೀನಿ ನಿಮಗೂ ಆದರೂ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇವಾಗ ಹೊರಗಡೆಯಿಂದ ಈ ಥರ ಕಾಣುತ್ತೆ ಈ ಮೇಕಪ್ ಕಿಟ್. ಸೊ ಇದನ್ನ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಇವಾಗ. ಸೊ ಇಲ್ಲಿ ಪ್ರಾಪರಾಗಿ ಲಾಕ್ ಇರುತ್ತೆ. ನಾವು ಯಾವ ಲಾಕ್ ಇಟ್ಟಿರ್ತೀವಿ ಅದು ಓಪನ್ ಆದರೆ ಮಾತ್ರ, ಆ ನಂಬರ್ ಹಾಕಿದ್ರೆ ಮಾತ್ರ ಓಪನ್ ಆಗೋದು. ಸೊ ನೋಡ್ತಿರ್ಬೋದು, ಓಪನ್ ಮಾಡಿದ್ರೆ ಇಷ್ಟು ಸ್ಪೇಸ್ ಸಿಗುತ್ತೆ. ಸೊ ಪ್ರಾಪರಾಗಿ ನೀವೆಲ್ಲನೂ ಜೋಡಿಸ್ಕೋಬೋದು ಇಲ್ಲಿ. ಸೊ ನಾನು ನೋಡಿ ತೊಗೊಂಡೆ. ಇದೆಲ್ಲ ಪ್ರಾಡಕ್ಟ್ಸ್ ನಾನು ತೊಗೊಂಡಿದ್ದು, ಯಾಕಂದರೆ ಕೆಲವೊಂದು ಪ್ರಾಡಕ್ಟ್ಸ್ ಅವಳಿಗೆ ತುಂಬ ಯೂಸ್ ಆಗುತ್ತೆ ಮತ್ತು ಯೂಟ್ಯೂಬಲ್ಲಿ ಕೂಡ ಅಷ್ಟೇ ಬೇಕಾಗುತ್ತೆ ಅಂತ ನಾನು ಈ ಪ್ರಾಡಕ್ಟ್ಸ್ನೆಲ್ಲ ತೊಗೊಂಡು ಇದನ್ನ ಇದು ತೊಗೊಂಡಿದ್ದು. ಸೊ ಇದನ್ನು ಒಳಗಡೆ ಸುಮ್ಮನೆ ಒಂದಿಷ್ಟು ಪ್ರಾಡಕ್ಟ್ಸ್ ತೊಗೊಳ್ಳೋಣ ಅಂತ ತೊಗೊಂಡಿದ್ದು ಅಷ್ಟೇ. ಸೊ ಹೇಗಿದೆ, ನಿಮ್ಗೆ ಏನು ಅನ್ನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ ಹೇಳಿ. ಸೊ ನಾನು ಒಂದು ಸ್ವಲ್ಪ 2XL ಇಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಬಟ್ ತುಂಬಾ ದೊಡ್ಡದಿದೆ, ತುಂಬ ಇಟ್ಕೋಬೋದು. ಇಲ್ಲೆಲ್ಲ ಇಯರಿಂಗ್ಸ್ ಇಟ್ಕೊಂಡ್ರು ಇಲ್ಲಿ ಮತ್ತು ಬಳೆಗಳೆಲ್ಲ ಇಲ್ಲಿ ಇಡ್ಬೋದು. ಇಲ್ಲೊಂದಿಷ್ಟು ಕೆಲವೊಂದು ಸಾಮಾನುಗಳು ಇಟ್ಕೋಬೋದು. ಸೊ ನೋಡೋಣ ಅವಳು ಹೇಗೆ ಯೂಸ್ ಮಾಡ್ಕೊತಾಳೆ ಏನು ಅಂತ. ಸೊ ನಾನು ಜಸ್ಟ್ ಒಂದು ರಫ್ ಸ್ಕೆಚ್ ಮೇಲೆ ಹಾಕೊಂಡು ತೊಗೊಂಡಿರೋದು. ಸೊ ನೋಡಿದ್ರಿ ಅಲ್ವಾ, ನಾನು ಆ ಥರ ಮೇಕಪ್ ಕಿಟ್ ತೊಗೊಂಡಿರೋದು. ಸೊ ನಿಮ್ಗೆ ಏನಿಸ್ತು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಸೊ ಇವಾಗ ನಾನು ಗ್ರೀಟಿಂಗ್ ಬರೀಬೇಕು. ಸೊ ಒಂದೆರಡು ಶೀಟ್ ತೊಗೊಂಬಂದಿನಿ. ಸೊ ಬೇಗ ಗ್ರೀಟಿಂಗ್ ಬರೀತೀನಿ ಫಸ್ಟು. ಸೊ ಗ್ರೀಟಿಂಗ್ ಎಲ್ಲ ಬರೆದು ಈ ಒಂದು ಗ್ರೀಟಿಂಗ್ನ ಅದರೊಳಗೆ ಇಟ್ಟು ನಾನು ಪ್ಯಾಕ್ ಮಾಡಿಬಿಡ್ತೀನಿ. ಸೊ ಅದು ಹಾಗೆ ನಾನು ಏನೇನೆಲ್ಲ ಆಯಿತು ಅಂತ ಕೂಡ ಕತೆ ಹೇಳ್ತೀನಿ ನಿಮಗೆ. ಸೊ ಕೇಳಿಸ್ಕೊಳ್ಳಿ, ಹೇಗಿರುತ್ತೆ, ನಿಮಗೆ ಏನಿಸ್ತು. ಯಾಕಂದರೆ ನಾನು ಮಾಡಿದ ಎಡ್ವರ್ಟ್ ಯಾವ ಥರ ಆಯಿತು ಅಂದರೆ, ಸೊ ಹೇಳ್ತೀನಿ ಅದನ್ನ ನಿಮ್ಗೆ ಏನಿಸುತ್ತೆ ಅಂತ ಹೇಳಿ. ಮತ್ತು ಯಾರು ಆ ಥರ ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡಿ ಇನ್ನೊಂದ್ಸತಿ.
ಸೊ ನಾನು ಹೇಳಿದೆ ಅಲ್ವಾ ನಾನೊಂದು ಎಡ್ವರ್ಟ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ಅದೇನು ಅಂತ ಅಂದರೆ ನಾನು ಮೇಕಪ್ ಕಿಟ್ನೇನೋ ತರಿಸಿದ್ದೆ. ಸೊ ಅದಕ್ಕಿಂತ ಮುಂಚೆನೇ ನಾನು ಅದರೊಳಗಿರೋ ಪ್ರಾಡಕ್ಟ್ಸ್ ಏನೇನಿದೆ ಅದನ್ನ ಒಂದು ವೆಬ್ಸೈಟಿಂದ ನಾನು ಆರ್ಡರ್ ಮಾಡಿದ್ದೆ. ಸೊ ಆ ಟೈಮಲ್ಲಿ ಮೋಸ್ಟ್ಲಿ ಇದೊಂದು 20-25 ಡೇಸ್ ಬ್ಯಾಕ್ ಆಗಿರೋ ಒಂದು ಕತೆ ಇದು. ಸೊ ಅವಾಗೆ ನಾನು ಆರ್ಡರ್ ಮಾಡಿ ಇಟ್ಟಿದ್ದೆ. ಸೊ ಅದು ಬರೋಕ್ಕೆ ಒಂದು 5-6 ಡೇಸ್ ಟೈಮ್ ತೊಗೊಂಡಿತ್ತು. ಅದು ನನಗೆ ಮೊದಲಿಂದನೂ ಗೊತ್ತಿತ್ತು, ಯಾಕಂದರೆ ನಾನು ಆ ವೆಬ್ಸೈಟಿಂದ ಮೊದಲು ಕೂಡ ತರಿಸಿದ್ದೆ. ಸೊ ನನಗೇನು ಟ್ರಸ್ಟ್ ಇತ್ತು ಮತ್ತು ನಾನು ಪರವಾಗಿಲ್ಲ ಬರುತ್ತೆ ಅಂತ ಸುಮ್ಮನೆ ಇದ್ದೆ. ಮತ್ತು ಬಂತು ಕೂಡ ಆ ಒಂದು ಪ್ರಾಡಕ್ಟ್ ಎಲ್ಲ ಬಂತು. ಆವಾಗ ಏನಾಯಿತು ಅಂದರೆ ನಮ್ಮ ಮನೇಲಿ ತುಂಬ ಜನ ಇದ್ದರು. ಒಂದಿಷ್ಟು ಕಾರಣಗಳಿಂದ ಎಷ್ಟೊಂದು ಜನ ಗೆಸ್ಟ್ ಎಲ್ಲ ಬಂದಿದ್ದರು. ಸೊ ಸುಮಾರು ದಿನ ಇದ್ದರು ಅವರು ಕೂಡ. ಆಲ್ಮೋಸ್ಟ್ ಅವರು ಒಂದು 15 ಡೇಸೇ ಇದ್ದರು ಅಂತ ಅನಿಸುತ್ತೆ. ಸೊ ಅವರು ಏನು ನಮ್ಮ ಮನೆಗೆ ಬಂದರು ಆ ಟೈಮಲ್ಲೇ ಬಂದಿದ್ದು ಅದೊಂದು ಬಾಕ್ಸು. ಸೊ ನನಗೆ ಆವಾಗ ಅದನ್ನ ಓಪನ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗೆ ಎತ್ತಿಟ್ಟಿದ್ದೆ. ಸೊ ಹಾಗೆ ಎತ್ತಿಟ್ಟಿದ್ದು ನಾನು ಯಾವಾಗ ಓಪನ್ ಮಾಡಿದ್ದೀನಿ ಅಂದರೆ ಅವರೆಲ್ಲ ಹೋದ್ಮೇಲೆ ಓಪನ್ ಮಾಡಿದೆ ನಾನು. ನನಗೆ ಅಲ್ಲಿ ತನಕ ನೆನಪೇ ಇರಲಿಲ್ಲ ಅದು ಓಪನ್ ಮಾಡಬೇಕು ಅಂತ. ಆಲ್ಮೋಸ್ಟ್ 15 ಡೇಸ್ ಆಗೋಗಿತ್ತು. ಸೊ ಅದಾದಮೇಲೆ ಒಂದಿನ ಕೂತ್ಕೊಂಡು ಸರಿ ಓಪನ್ ಮಾಡೋಣ ಇವತ್ತು ಅಂತ ನಾನೇನೋ ಒಂದು ಡ್ರೆಸ್ ತೊಗೊಳ್ಳುವಾಗ ನಾನು ಕಬೋರ್ಡಲ್ಲಿ ಇಟ್ಟಿದ್ದು ನೆನಪಾಯ್ತು ನನಗೆ. ಓಪನ್ ಮಾಡಿದ್ವಲ್ಲ ಇದನ್ನ ಅಂತ ಅವತ್ತು ಕೂತ್ಕೊಂಡು ಓಪನ್ ಮಾಡಿದ್ದು ನಾನು. ಸೊ ಅದಾದಮೇಲೆ ನೋಡಿದ್ರೆ ಎಲ್ಲ ಪ್ರಾಡಕ್ಟ್ಸು ಚೆನ್ನಾಗಿ ಬಂದಿದೆ. ಬಟ್ ನಾನು ಎಲ್ಲದಕ್ಕಿಂತ ಜಾಸ್ತಿ ಒಂದು ಆಸೆ ಪಟ್ಟು ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ, ಅದೇ ಹೋಗ್ಬಿಟ್ಟಿದೆ. ಮೀನ್ಸ್ ಡ್ಯಾಮೇಜ್ ಆಗಿತ್ತು ಆ ಪ್ರಾಡಕ್ಟು. ಸೊ ನಾನು ಒಂದು ಹೈಲೈಟರ್ ಥರ ಇತ್ತು. ಸೊ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಕೂಡ. ಸೊ ಅದನ್ನ ಆರ್ಡರ್ ಮಾಡಿದ್ದೆ. ನನಗೆ ಅದೊಂದು ಲಾಸ್ ಆಯಿತು ಅಂತ ಅನ್ನಿಸ್ತು. ತುಂಬಾ ಚೆನ್ನಾಗಿತ್ತು ನೋಡೋಕ್ಕಂತೂ ಪ್ಯಾಕೇಜಿಂಗ್ ಎಲ್ಲನೂ. ನಾನು ಅದನ್ನ ಆರ್ಡರ್ ಮಾಡುವಾಗೂ ಅಷ್ಟೇ ತುಂಬ ತಲೆಯಲ್ಲಿ ಐಡಿಯಾ ಇಟ್ಕೊಂಡು ಮಾಡಿದ್ದೆ. ಅದನ್ನೆಲ್ಲ ಅವಳು ಮೇಕಪ್ ವೀಡಿಯೋಸಲ್ಲಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಈಸಿಯಾಗಿ ಕಾಂಪ್ಯಾಕ್ಟ್ ಆಗಿದೆ. ಸೊ ತುಂಬಾ ಚೆನ್ನಾಗಿತ್ತು. ಅದ್ರ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಬಟ್ ಏನಾಗಿದೆ ಅಂದರೆ ಬ್ರೇಕ್ ಆಗಿದೆ. ಅದು ಹೇಗೆ ನಾವು ರೌಂಡ್ ಶೇಪಲ್ಲಿ ಒಂದಿಷ್ಟು ಹೈಲೈಟರ್ಸ್ ಎಲ್ಲ ಬರುತ್ತೆ. ಸೊ ಅದು ಫುಲ್ ಪೌಡರ್ ಎಲ್ಲ ಬ್ರೇಕ್ ಆಗಿಬಿಟ್ಟಿದೆ. ಸೊ ಅದರಿಂದ ಬೇರೆ ಪ್ರಾಡಕ್ಟ್ಸ್ಗೆಲ್ಲ ಹೈಲೈಟರ್ ಆಗಿಬಿಟ್ಟಿತ್ತು ಅದು. ಸೊ ಅದೊಂದು ನನಗೆ ಬೇಜಾರಾಯಿತು. ಮತ್ತೇನಂದರೆ 15 ಡೇಸ್ ಆಗಿರೋದ್ರಿಂದ ರಿಟರ್ನ್ ಆಪ್ಷನ್ ಕೂಡ ಹೋಗಿಬಿಟ್ಟಿತ್ತು ಅದು. ಸೊ ಫೈನಲಿ ನನ್ನ ಗ್ರೀಟಿಂಗ್ ಕಾರ್ಡೆಲ್ಲ ರೆಡಿ ಆಯಿತು. ಸೊ ಗ್ರೀಟಿಂಗ್ ಕಾರ್ಡ್ನ ಒಳಗಡೆ ಇಟ್ಟು ಇವಾಗ ನಾನು ಪ್ಯಾಕ್ ಮಾಡ್ತೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 10:40 ಆಗಿದೆ. ಸೊ ಸ್ವಲ್ಪ ಬರೆಯೋದಿತ್ತು. ನನಗೆ ಏನೇನೆಲ್ಲ ಇತ್ತು ಮೊದಲೇ ಅದನ್ನೆಲ್ಲ ಬರ್ತಿದ್ದೀನಿ. ಸೊ ಡೆಫಿನೆಟ್ಲಿ ನಾವೆಲ್ಲ ಹಂಚ್ಕೊತೀವಿ. ಬಟ್ ಸ್ಟಿಲ್ ಕೆಲವೊಂದು ಇರುತ್ತೆ ಬರಿಬೇಕು ಅಂತ ಅನ್ಸೋದು. ಸೊ ಅದನ್ನಷ್ಟು ಬರೆದಿದ್ದೀನಿ. ಇವಾಗ ಇದೆಟ್ಟು ಪ್ಯಾಕ್ ಮಾಡೋಷ್ಟರೊಳಗೆ ಆಲ್ಮೋಸ್ಟ್ ಒಂದು 11 ಆಗ್ಬೋದು. ಅದಾದಮೇಲೆ ಒಂದು ಸ್ವಲ್ಪ ಎಡಿಟಿಂಗ್ ಮಾಡೋದಿದೆ. ಸಿನ್ಸ್ ಅವಳ ಬರ್ಡೇ ಇನ್ನು 1 ಅವರಲ್ಲೇ ಬರೋದ್ರಿಂದ ನಾನು ಒಂದು ಸ್ವಲ್ಪ ಆದರೂ ಎಡಿಟ್ ಮಾಡಿ ಅವ್ಳ ಫೋಟೋಸ್ನೆಲ್ಲ ಹಾಕಬೇಕು. ಸೊ ಅದು ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇದನ್ನ ಬೇಗ ಎಲ್ಲ ಪ್ಯಾಕ್ ಮಾಡ್ಕೊತೀನಿ ಈಗ. ಸೊ ನಾನು ನನ್ನ ಪ್ರಾಡಕ್ಟ್ಸಲ್ಲಿ ಏನು ಯಾವ ಥರ ಎಡ್ವರ್ಟ್ ಆಗಿತ್ತು ಅಂತ ನಿಮಗೂ ಕೂಡ ಹೇಳಿದೆ. ಸೊ ಯಾರು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಯಾವಾಗ ತರಿಸ್ಕೊಂಡಿರ್ತೀರ ಸೊ ಅವಾಗೇ ಸ್ವಲ್ಪ ತೆಗೆದು ಆ ಪ್ರಾಡಕ್ಟ್ಸ್ನ ಚೆಕ್ ಮಾಡ್ಕೊಂಬಿಡಿ ಒಂದು ಸತಿ. ಇಲ್ಲಾಂದರೆ ನಿಮಗೂ ನಮ್ಮ ಥರನೇ ಒಂಥರ ಲಾಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ನನಗೆ ಅದೊಂದು ಬ್ಯಾಡ್ ಹ್ಯಾಬಿಟ್ ಇದೆ. ಯಾವುದೇ ಒಂದು ವಸ್ತುನ ಆರ್ಡರ್ ಮಾಡಾದ್ಮೇಲೆ ಅದು ಅಕಸ್ಮಾತ್ ಡೆಲಿವರಿ ಆಗಾದಮೇಲೆ ನಾನು ಓಪನೇ ಮಾಡಲ್ಲ ಬೇಗ. ಹಾಗೆ ಇಟ್ಟಿರ್ತೀನಿ ಆಮೇಲೆ ಮಾಡೋಣ ಅಂದ್ಕೊಂಡು. ಸೊ ಅದೊಂದು ನನ್ನ ಬ್ಯಾಡ್ ಹ್ಯಾಬಿಟ್ ಅಂತ ನಂಗೆ ಅನ್ಸುತ್ತೆ. ಸೊ ಪ್ಲೀಸ್ ಯಾರೂ ಆ ಥರ ಮಾಡೋಕ್ಕೆ ಹೋಗಬೇಡಿ ಅಂತ ನಿಮಗೆಲ್ಲರಿಗೂ ಹೇಳ್ತೀನಿ ನಾನು. ಇಲ್ಲಾಂದರೆ ಈ ಥರ ಲಾಸ್ ಆಗ್ಬೋದು ಅನ್ನೋ ಒಂದೇ ಕಾರಣಕ್ಕೆ. ಸೊ ಇವಾಗ ನಾನು ಪ್ಯಾಕಿಂಗ್ ಕೂಡ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ ನಾನು. ಸೊ ಫೈನಲಿ ಪ್ಯಾಕಿಂಗ್ ಎಲ್ಲ ಮುಗೀತು. ಇವಾಗ ಜಸ್ಟ್ ರಕ್ಷಣ್ ಮೆಸೇಜ್ ಕೂಡ ಬಂದಿತ್ತು ಒಂದು 10 ನಿಮಿಷದ ಹಿಂದೆ. ಸೊ RCB ಗೆದ್ದು ಅಂತ. ಸೊ ನಾನು ಇದೆಲ್ಲ ಕೆಲಸ ಇರೋದ್ರಿಂದ ನಾನು ಯಾವ ಮ್ಯಾಚ್ ನೋಡೋಕ್ಕಾಗಿರಲಿಲ್ಲ. ಸೊ ಇನ್ಮೇಲಿಂದ ಆದಷ್ಟು ಮ್ಯಾಚ್ನ ಸ್ವಲ್ಪ ನೋಡಬೇಕು ಅಂತ ಕೂಡ ನಾನು ಅನ್ಕೊತಾ ಇದ್ದೆ. ಬಟ್ ಇವತ್ತು RCB ಗೆದ್ದಿದ್ದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದರೆ 16 ವರ್ಷಗಳ ನಂತರ RCB ಗೆದ್ದಿದೆ. ಸೊ ನನಗೆಲ್ಲೋ ಒಂದು ಕಡೆ ಬ್ಯಾಂಗ್ಳೂರಿಂದ ಬೆಂಗಳೂರು ಅಂತ ಚೇಂಜ್ ಮಾಡಿದ್ದು ಒಂದು ಪವರ್ ಅಂತ ನನಗೆ ಪರ್ಸ್ನಲಿ ಅನಿಸುತ್ತೆ. ಗೊತ್ತಿಲ್ಲ ಯಾರಿಗೆ ಅಂತ. ಖಂಡಿತವಾಗ್ಲೂ ಅಲ್ಲಿ ಎಫರ್ಟ್ಸ್ ಇದ್ದೇ ಇರುತ್ತೆ ಅವರೆಲ್ಲ ಆಡಿರೋರ್ಗೂ. ಬಟ್ ನನಗೆ ಎಲ್ಲೋ ಒಂದು ಕಡೆ ಅದು ಯಾಕಂದರೆ ಕೆಲವೊಂದು ಸತಿ ಅದೃಷ್ಟ ಕೂಡ ಬೇಕು. ಅದು ಎಲ್ಲೋ ಒಂದು ಕಡೆ ಪವರ್ ಸಿಕ್ತು ಅಂತ ನನಗನ್ನಿಸ್ತು. ಸೊ ನನಗಂತೂ ಖುಷಿ ಆಯಿತು. ನಿಮ್ಗೆ ಯಾರೆಲ್ಲ RCB ಫ್ಯಾನ್ಸ್ ಅಂತ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಖಂಡಿತವಾಗ್ಲೂ ಕರ್ನಾಟಕದವರು ಎಷ್ಟೋ ಜನ RCB ಫ್ಯಾನ್ಸೇ ಆಗಿರ್ತಾರೆ. ಸೊ ಡೆಫಿನೆಟ್ಲಿ ಇವಾಗ ನನ್ನ ಇದು ಗಿಫ್ಟ್ ಕೂಡ ರೆಡಿ ಆಯಿತು. ಸೊ ನೋಡ್ಬೋದು ಫುಲ್ ಕಂಪ್ಲೀಟಾಗಿ ಪ್ಯಾಕ್ ಮಾಡಿದೆ. ಸೊ ಈ ಥರ ಇದೆ. ಇನ್ನು ನಾಳೆ ಹೋಗ್ಬಿಟ್ಟು ಅವ್ಳಿಗೆ ಕೊಡೋದು ಅಷ್ಟೇ ಬಾಕಿ ಉಳಿದಿರೋದು. ಸೊ ನಾನು ನನ್ನ ಕೈಯಲ್ಲಿ ಆದಷ್ಟು ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೇಗಿರುತ್ತೆ ಅವಳ ಎಕ್ಸ್ಪ್ರೆಷನ್, ಅವಳ ರಿಯಾಕ್ಷನ್ ಹೇಗಿರುತ್ತೆ ಮೇನ್ಲಿ ಅಂತ. ಸೊ ಗೊತ್ತಿಲ್ಲ ಎಷ್ಟು ವ್ಲಾಗ್ ಮಾಡೋಕ್ಕಾಗುತ್ತೆ ನಾಳೆ ಅಂತ. ಬಟ್ ಖಂಡಿತವಾಗ್ಲೂ ರಿಯಾಕ್ಷನ್ನ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹೋಪ್ಫುಲಿ ಅವಳಿಗೆ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ. ಇಷ್ಟ ಆದರೆ ಸಾಕು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಾನು ಏನೇನೆಲ್ಲ ಪ್ಯಾಕ್ ಮಾಡಿದ್ದೀನಿ, ಏನು ಅವಳಿಗೆ ಗಿಫ್ಟ್ ಕೊಡ್ತಾ ಇದ್ದೀನಿ ಅನ್ನೋದು ಒಂದು ಚಿಕ್ಕ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾಡಿರೋದಷ್ಟೇ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನೈಟ್ ಆಗಿದೆ, 11 o'clock ಆಗೋಯಿತು ಆಲ್ರೆಡಿ ಟೈಮು. ಸೊ ಇವಾಗ ನಾನು ಸ್ವಲ್ಪ ಕೆಲಸ ಇದೆ, ಎಡಿಟಿಂಗ್ ಎಲ್ಲ ಮಾಡಿ ಮಲಗೋದು, ಮತ್ತು ನಾಳೆಗೆ ಎದ್ದು ಅವ್ರ ಮನೆಗೆ ಹೋಗಬೇಕು. ಸೊ ಹೇಗಿರುತ್ತೆ ಏನು ಅಂತ ನಾನು ನಾಳೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಅವಳಿಗೋಸ್ಕರ ನಾನು ಈ ಗಿಫ್ಟ್ನ ಪ್ಯಾಕ್ ಮಾಡಿರೋದು. ಸೊ ನಿಮ್ಮೆಲ್ಲರಿಗೂ ಅವ್ಳ ವಿಡಿಯೋ ಕೂಡ ಇಷ್ಟ ಆಗ್ಬೋದು. ಸೊ ಪ್ಲೀಸ್ ಅವ್ಳಿಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ. ಇಂಟಿಲ್ ದೆನ್ ಟೇಕ್ ಕೇರ್, ಬಾಯ್.